ವರ್ಷ ಆತ್ರಿ. 30 ವರ್ಷ ಆತ್ರಿ. ನಮಗೆ 20 ವರ್ಷದ ಮ್ಯಾಲ ಆಗಿರ್ಬೇಕು. 30 ವರ್ಷ ಆತ್ರಿ. ನಂದಿಲೆ ಕುಂತ ಅಲ್ಲಿ ಒಂದ್ 2 ಬರೀ ತಂದು ಕರೆ ನಮಗೆ ಅಲ್ಲಿ ಹೋಗಕ್ಕಲ್ಲ. ಅಲ್ಲಿದ ಇಲ್ಲಿ ಹಾಕಿಸ್ಕೊಂಡು ನಾವು ಒಂದ್ ಹೆಡ್ ಪಾಸ್ಟ್ ಆಗಿತ್ರಿ. ಇಲ್ಲೇ ಮಾಡಿಸ್ಕೊಂಡ್ರಿ. ಸಹಾಯ ತಗೋರಿ, ಎಲ್ಲಿ ಹೋಗೋದು ಕೇಳ್ರಿ, ಅವ್ರು ಹೇಳ್ತಾರ, ಅವ್ರು ಹೇಳ್ದಂಗೆ ಕೇಳ್ರಿ. ಸಮಸ್ಯೆ ಅಂದ್ರೆ ಪಾಸ್ಬುಕ್ಕಿಗೆ ಅಮೌಂಟ್ ಇಟ್ಟಿರ್ತೇವೆ. ವಯಸ್ಸು ಹೋದರ್ ಆಗ್ತೀವಿ ನಾವು. ನಮಗೆ ಇಲ್ಲಿ ತಕ್ಕೊಳಕದು ಅನುಕೂಲ ಆಗ್ತೈತಿ. ಪ್ರತಿಯೊಂದು ಪಾಸ್ಬುಕ್ ಎಲ್ಲಾರು ಇಲ್ಲಿ ಕುಂತಿದ್ರು ಬಂದ ಅವ್ರಿಗೆ ಹೇಳೈತಿ. ಅವ್ರು ಹೇಳ್ಯಾರು ಒಂದು ಪಾಸ್ಬುಕ್ ಬೇಕಾದ್ರೆ ನಾವು ಲಕ್ಷಣ ಆದ್ರೂ ಕೂಡ 100 ರೂಪಾಯಿ ನಾವು ದುಡ್ಡು ಕೇಸಿಂದ್ರೆ ನಾವು ಕೈಲೇ ನಾವು ಕೂಡಿಸ್ಕೊಂತೇವೆ. ನಮಗೆ ಗೋರ್ಮೆಂಟ್ ಪಗಾರ ಕಟ್ಟೋ ಕಿಮ್ಮತ್ ನಮ್ದಲ್ಲ. ತೋಟದ ರೊಕ್ಕ ಅಂತ ಬರ್ತೈತಿ ನಮಗೂ. ಜಾಗ ಐತಿ ಬೆಳೆಸಿವ್ರ ಮೇಗಕ್ಕೆ ಅದು ರೊಕ್ಕ ಕೊಡ್ತೇವೆ. ಮನೆ ಪಡಿ ಕಟ್ಸೋರು ನಾಳೆ ಜಾಗ ಮಾರೋದ್ರ ಮಾರಿದ್ರೆ ನಾನು ದುಡ್ಡು ಬರೋದು ನಾವು ಪೌಷ್ಟಿಕ ಕಟ್ಕೊಳ್ತೇವೆ. ಮಗ ಕೆಲಸದ ನಮ್ಮ ಮಗ ಕೆಲಸದ ಮೇಲೆ ಒಂದು ಹುಡುಗಿ ಮನ್ಯಾಗ ಕುಚ್ಚಿ ಇಲ್ಲಿ ಪೋಸ್ಟ್ ಈಗ ನಿಮಗೆ ಬೇರೆ ಕಡೆ ಹಾಕ್ತಿದಾರ. ಬ್ಯಾಡ ದೂರ ಆಗ್ತೈತ್ರಿ. ತ್ರಾಸ ಆಗೋಕಲ್ಲಾಗ ನಮ್ಗೆ ಇಲ್ಲಿ ಬೇಕು ಅಂತ ಹೇಳತ್ತೀವಿ. ನಾವು ಬಿಟ್ಕೊಡಕ್ ಆಗಂಗಿಲ್ಲ. ನಮಗೆ ಪೋಸ್ಟ್ ಬೇಕಾದ್ರೆ ಇಲ್ಲ ಎಲ್ರಿ ಬೇರೆ ಕಡೆ ಕೂಡ್ಸ್ಕೊರಿ. ಈ ಬಜಾರ್ ಬಿಟ್ಟು ನಾವು ಬಿಟ್ಕೊಡಂಗಿಲ್ಲ. ನೂರಾರು ಅವ್ರಿ ಒಂದು 80-90 ಇವು ಆಡಿ ಪಾಸ್ಬುಕ್ಕು. ಮತ್ತು ನಾವು ಎಲ್ಲಿ ಹೋಗುದು? ಅಲ್ಲಿ ಹೋದ್ರೆ ಏನು ಸರ್ಕಾರ ಮಾಡೋದ? ಅಲ್ಲಿ ಭಾಳ ಇದು ಇರ್ತದ, ಗದ್ಲು ಇರ್ತದ. ಮುದುಕಾದ್ರು ಹೆಂಗ್ ನಿಂತಿರ್ತಾರ? ಅವ ಒಂದು ಬೇಕಲ್ರಿ. ಅಲ್ಲಿ ಹೋಗಾಕು ದೂರ ಆಗ್ತೈತಿ. ದೂರ ಆಗ್ತದ, ಭಾಳ ದೂರ ಆಗ್ತದ. ಮತ್ತ ಅನಂತರ 20 ವರ್ಷ ಆಗ್ಲಾರ್ದು ಇವತ್ತ ಯಾಕೆ ಮಾಡಿದ್ರಿ? 20 ವರ್ಷ ಇಲ್ಲೇ ನಾವು ಮಾಡ್ಕೋತಿದ್ದೀವಲ್ಲ. ಇಲ್ಲ ಅವಾಗ ಏಕೆ ವಿಚಾರ ಬರಲಿಲ್ಲ ಅಂತ? 20 ವರ್ಷ ಇಲ್ರಿ, 30 ವರ್ಷದಿಂದ ಐತ್ರಿ. ಕುಮಾರಸಂದಿಗಿತ್ರಿ ಪೋಸ್ಟ್ ಇದೆ. ಆದಷ್ಟು ನಮಗೆ ಇಲ್ಲೇ ಟ್ರಾನ್ಸಾಕ್ಷನ್ 2 ಲಕ್ಷ ರೂಪಾಯಿ ಆಗ್ತದೆ. ಕಡಿಮೆ ಹೆಂಗಾಗ್ತದೆ ಇದು? 2 ಲಕ್ಷ ರೂಪಾಯಿ ಕಡಿಮೆ. ಆದ್ರೆ ಅವರು ಇಲ್ಲ ಮ್ಯಾಗಿಂದ ಆದೇಶ ಐತಿ. ನಾವೆಲ್ಲ ಅದನ್ನ ಆದೇಶ ಇದ್ರೂ ನಾವೇನು ಲುಕ್ಷನ್ ಮಾಡಿಲ್ಲ. ಲುಕ್ಷನ್ ಆದ್ರೂ ಕೂಡ ನಾವು ಒಂದೊಂದು ಪಾಸ್ಬುಕ್ಕಿಗೆ 100 ರೂಪಾಯಿ ಎಲ್ಲರೂ ಕಟ್ ಮಾಡ್ತೇವೆ. ನಾವು ಪೋಸ್ಟ್ ಬಿಟ್ಟು ಬಿಟ್ಕೊಡಕ್ ಆಗಂಗಿಲ್ಲ. ಪೋಸ್ಟ್ ಕೊಡ್ಬೇಡ್ರಿ ಬಿಟ್ಟು ಪೋಸ್ಟ್ ಬಿಟ್ಟು ಯಾವಾಗಲೂ ನಾವು ಇಲ್ಲೇ ಮಾಡ್ತೇವೆ. 3 ಸಲ ಕುಡಿದು ಕೊಡ್ತೀವಿ. ಯಾವಾಗ ನಮಗೆ ಚಾಲು ನಾವು ಹೋಗ್ತೀವಿ. ನಾವು ಬಿಟ್ಟು ಕೊಡೋದಿಲ್ಲ. ನಮಗೆ ಪೋಸ್ಟ್ ಬೇಕಾಯ್ತು. ಪೋಸ್ಟ್ ಯಾವಾಗ ಕೊಡಕ್ಕಾಗಂಗಿಲ್ಲ. ನಾವು ಕೊಡೋದಿಲ್ಲ. ನಾವು ಸಮಸ್ಯೆ ಅಂದ್ರೆ ಪಾಸ್ಬುಕ್ ಎಲ್ಲಿ ಹೋಗುದು? ಅಲ್ಲಿ ಹೋದ್ರೆ ಏನು ಸರ್ಕಾರ ಮಾಡೋದ? ಅಲ್ಲಿ ಭಾಳ ಇದು ಇರ್ತದ, ಗದ್ಲು ಇರ್ತದ. ಮುದುಕಾದ್ರು ಹೆಂಗ್ ನಿಂತಿರ್ತಾರ? ಅವ ಒಂದು ಬೇಕಲ್ರಿ. ಅಲ್ಲಿ ಹೋಗಾಕು ದೂರ ಆಗ್ತೈತಿ. ದೂರ ಆಗ್ತದ, ಭಾಳ ದೂರ ಆಗ್ತದ. ಮತ್ತ ಅನಂತರ 20 ವರ್ಷ ಆಗ್ಲಾರ್ದು ಇವತ್ತ ಯಾಕೆ ಮಾಡಿದ್ರಿ? 20 ವರ್ಷ ಇಲ್ಲೇ ನಾವು ಮಾಡ್ಕೋತಿದ್ದೀವಲ್ಲ. ಇಲ್ಲ ಅವಾಗ ಏಕೆ ವಿಚಾರ ಬರಲಿಲ್ಲ ಅಂತ? 20 ವರ್ಷ ಇಲ್ರಿ, 30 ವರ್ಷದಿಂದ ಐತ್ರಿ. ಕುಮಾರಸಂದಿಗಿತ್ರಿ ಪೋಸ್ಟ್ ಇದೆ. ಆದಷ್ಟು ನಮಗೆ ಇಲ್ಲೇ ಟ್ರಾನ್ಸಾಕ್ಷನ್ 2 ಲಕ್ಷ ರೂಪಾಯಿ ಆಗ್ತದೆ. ಕಡಿಮೆ ಹೆಂಗಾಗ್ತದೆ ಇದು? 2 ಲಕ್ಷ ರೂಪಾಯಿ ಕಡಿಮೆ. ಆದ್ರೆ ಅವರು ಇಲ್ಲ ಮ್ಯಾಗಿಂದ ಆದೇಶ ಐತಿ. ನಾವೆಲ್ಲ ಅದನ್ನ ಆದೇಶ ಇದ್ರೂ ನಾವೇನು ಲುಕ್ಷನ್ ಮಾಡಿಲ್ಲ. ಲುಕ್ಷನ್ ಆದ್ರೂ ಕೂಡ ನಾವು ಒಂದೊಂದು ಪಾಸ್ಬುಕ್ಕಿಗೆ 100 ರೂಪಾಯಿ ಎಲ್ಲರೂ ಕಟ್ ಮಾಡ್ತೇವೆ. ನಾವು ಪೋಸ್ಟ್ ಬಿಟ್ಟು ಬಿಟ್ಕೊಡಕ್ ಆಗಂಗಿಲ್ಲ. ಪೋಸ್ಟ್ ಕೊಡ್ಬೇಡ್ರಿ ಬಿಟ್ಟು ನಾವು ಕೊಡೋದಿಲ್ಲ. ಪೋಸ್ಟ್ ಬಿಟ್ಟು ಯಾವಾಗಲೂ ನಾವು ಇಲ್ಲೇ ಮಾಡ್ತೇವೆ. 3 ಸಲ ಕುಡಿದು ಕೊಡ್ತೀವಿ. ಯಾವಾಗ ನಮಗೆ ಚಾಲು ನಾವು ಯಾವಾಗಲೂ ಹೋಗ್ತೀವಿ. ನಾವು ಬಿಟ್ಟು ಕೊಡೋದಿಲ್ಲ. ನಮಗೆ ಪೋಸ್ಟ್ ಬೇಕಾಯ್ತು. ಪೋಸ್ಟ್ ಯಾವಾಗ ಕೊಡಕ್ಕಾಗಂಗಿಲ್ಲ. ನಾವು ಕೊಡೋದಿಲ್ಲ. ನಮ್ಮ ಪ್ರಾಣದ ಜವಾಬ್ದಾರಿ. ರಕ್ಷಣೆ ಮಾಡೋದು ಪೋಸ್ಟ್ ಬೇಕಾ ಬಿಟ್ಕೊಡಕ್ ಆಗುದಿಲ್ಲ. ಸರ್ಕಾರ ಹೋಗ್ಬೇಕು. ನಮ್ಮ ಕೈಲಿ ಆಗುದಿಲ್ಲ.
ರಾಮದುರ್ಗದಲ್ಲಿ ಪುರಸಭೆ ಮಳಿಗೆಗಳಲ್ಲಿರುವಂಥ ಅಂಚೆ ಕಚೇರಿ ಏನಿದೆ, ಆ ಅಂಚೆ ಕಚೇರಿಯ ಸ್ಥಳಾಂತರವನ್ನು ಮಾಡಲಿಕ್ಕೆ ಇವತ್ತು ಅಂಚೆ ಇಲಾಖೆ ಮುಂದಾಗಿದ್ದು, ಅಲ್ಲಿ ಸಾಕಷ್ಟು ಜನರಿಗೆ, ವೃದ್ಧರಿಗೆ, ಆಮೇಲೆ ಯಾರು ಪೆನ್ಷನ್ಗಳನ್ನು ಅಲ್ಲಿ ಪಡಿತಾರೆ ಅಂಥವ್ರಿಗೆ, ಆಮೇಲೆ ಆರ್ ಡಿಗಳನ್ನು ತುಂಬ್ತಾರೆ ಅಂಥವ್ರಿಗೆ, ಜನಸಾಮಾನ್ಯರಿಗೆ ಭಾಳ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ ಅಂತನ್ನುವಂಥ ಮಾಹಿತಿ ಬಂದ ತಕ್ಷಣ ಅದರ ವಿಷಯವಾಗಿ ನಮ್ಮ ವಿಜಯ ಸೇನಾ ಸಮಿತಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಸೇರಿ ಇದ್ರ ಬಗ್ಗೆ ನಾವು ಹೋರಾಟಕ್ಕೆ ಇಳಿದಿದ್ದು, ಇಲ್ಲಿ SSSP ಅಂದರೆ ಪ್ರಧಾನ ಅಧೀಕ್ಷಕರು ಬೆಳಗಾವಿ ಇವರು ಕೂಡ ಬಂದಿದ್ದರು. ಅವರಿಗೂ ನಾವು ಮನವರಿಕೆಗೆ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾಗಿಯೂ ಅವರೇನಾದರೂ ಅದನ್ನು ಸ್ಥಳಾಂತರಕ್ಕೆ ಮುಂದಾಗಿದ್ದೇ ಆದಲ್ಲಿ ನೇರವಾಗಿ ನಾವು ಹೋರಾಟಕ್ಕೆ ಇಳಿದು ಈ ಒಂದು ಅಂಚೆ ಕಚೇರಿ ಎದುರುಗಡೆ ಹೋರಾಟವನ್ನು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಇಳಿಯಲಾಗುವುದು. ಆಮೇಲೆ ಇದರ ವಿಷಯವಾಗಿ ಮಾನ್ಯ ಸಂಸದರಿಗೂ ಕೂಡ ನಾವು ಭೇಟಿಯಾಗಿ ಫೋನ್ ಮುಖಾಂತರ ಅವರಿಗೆ ಮಾಹಿತಿಯನ್ನು ತಿಳಿಸಲಾಗಿ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿದ್ದು, ಇದರ ಸ್ಥಳಾಂತರಕ್ಕೆ ನಾನು ಕೂಡ ಆಗದಂತೆ ನಾನು ತಡೆಯನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟಾಗಿಯೂ ಇದೇನಾದರೂ ಸ್ಥಳಾಂತರಕ್ಕೆ ಮುಂದಾದಲ್ಲಿ ಅನಿರ್ದಿಷ್ಟ ಕಾಲಾವಧಿ ಹೋರಾಟಕ್ಕೆ ವಿಜಯ ಸೇನಾ ಸಮಿತಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಸೇರಿ ಹೋರಾಟಕ್ಕೆ ನಿಲ್ತೀವಿ ಅಂತನ್ನುವಂಥ ಮಾತನ್ನು ಹೇಳ್ತೇನೆ.